Hi student, ಇಂದು ಲಿಮಿಟೆಡ್ ಲಯಬಿಲಿಟೀಸ್ ಆಫ್ ಪಾರ್ಟ್ನರ್ಶಿಪ್ಗೆ ಸಂಬಂಧಿಸಿದಂತೆ ಮೂರನೇ ವಿಡಿಯೋ. ಈ ವಿಡಿಯೋದಲ್ಲಿ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಸಂಬಂಧಿಸಿದಂತೆ ಎಕ್ಸಾಂಪಲ್ಸ್ಗಳನ್ನು ನಾನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಹಾಗಾದರೆ ಫಸ್ಟ್ 5 ಮಾರ್ಕ್ಸಿನ ಪ್ರಾಬ್ಲಮ್ಸನ್ನು ನೋಡಿರಿ. ಫಸ್ಟ್ ಒಂದಿದೆ ನೋಡಿರಿ, ಆ ಪ್ರಾಬ್ಲಮ್ಸನ್ನು ಇವತ್ತು ಸಾಲ್ವ್ ಮಾಡೋಣ. From the following information, calculate the closing balance of contributions of A and B. ಏನಂತಾರೆ, ಈ ಕೆಳಗೆ ಕೊಟ್ಟಂಥ ಮಾಹಿತಿಯನ್ನು ಬಳಸಿಕೊಂಡು ಪಾರ್ಟ್ನರ್ ಎ ಮತ್ತು ಬಿ ಅವರ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕಾಂಟ್ರಿಬ್ಯೂಷನ್ ಅಂದರೆ ಅವ್ರದ್ದು ಒಟ್ಟಾರೆ ಆ ವ್ಯವಹಾರಿ ಸಂಸ್ಥೆಗೆ ಸಂಬಂಧಿಸಿದಂತೆ ಎಷ್ಟು ಬಂಡವಾಳವನ್ನು ಹಾಕಿದ್ದಾರೆ ಅಥವಾ ಎಷ್ಟು ಬಂಡವಾಳವನ್ನು ಹೂಡಿದ್ದಾರೆ ಎಂಬುದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಹೇಳ್ತಾರೆ. ಹಾಗಾದರೆ ಕೊಟ್ಟಂಥ ಇನ್ಫಾರ್ಮೇಷನ್ ಏನು ನೋಡಿರಿ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕಾಂಟ್ರಿಬ್ಯೂಷನ್ ಎ 1,60,000, ಬಿ 1,20,000. ಹಾಗಾದರೆ LLPಯನ್ನು ಸ್ಟಾರ್ಟ್ ಮಾಡುವಾಗ ಅವರು ಹಾಕಿದಂಥ ಅಥವಾ ಹೂಡಿದಂಥ ಬಂಡವಾಳ ಎದು 1,60,000 ರೂಪಾಯಿ, ಬಿದು 1,20,000 ರೂಪಾಯಿ. ಅದೇ ರೀತಿಯಾಗಿ ಡ್ರಾಯಿಂಗ್ಸ್ ಎ 8,000, ಬಿ 12,000. ಅಂದರೆ ಎ ಮತ್ತು ಬಿ ಇವರಿಬ್ಬರು ಏನು ಮಾಡ್ತಾರೆ ಅಂದರೆ LLP ಇರುವಂಥ ಹಣವನ್ನು ಅಂದರೆ LLPಯ ಸಂಬಂಧಿಸಿದಂಥ ಹಣವನ್ನು ತಮ್ಮ ಸ್ವಂತಕ್ಕೆ ಬಳಕೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದರೆ ಎಷ್ಟೆಷ್ಟು ರೂಪಾಯಿ ಅಂದರೆ ಎ 8,000, ಬಿ 12,000. ಅದೇ ರೀತಿಯಾಗಿ ಎ ಮತ್ತು ಬಿ ಇವರು LLP ಒಳಗೆ ಹೂಡಿದಂಥ ಬಂಡವಾಳಕ್ಕೆ ಪ್ರತಿಯಾಗಿ 5% ಇಂಟ್ರೆಸ್ಟನ್ನು ಏನು ಮಾಡ್ತಾರೆ ಅಂದರೆ ಚಾರ್ಜ್ ಮಾಡ್ತಾರೆ. ಹಾಗಾದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು 5%. ಆಮೇಲೆ ಟೋಟಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಹಾಗಾದರೆ ಟ್ಯಾಕ್ಸನ್ನು ಕೊಟ್ಟ ನಂತರ ಪ್ರಾಫಿಟ್ ಎಷ್ಟು ರೂಪಾಯಿ ಅಂದರೆ 56,000 ರೂಪಾಯಿ ಅಂತ ಹೇಳ್ತಾರೆ. ಆಮೇಲೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಹಾಗಾದ್ರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಂದ್ರೆ ಈಕ್ವಲ್ ಎ ಮತ್ತು ಬಿ ಅವರು ಏನಂದರೆ ಈಕ್ವಲ್. ಹಾಗಾದ್ರೆ 56,000 ರೂಪಾಯಿ ಪ್ರಾಫಿಟಲ್ಲಿ ಇಬ್ಬರು ಈಕ್ವಲ್ ಆಗಿ ಏನು ಮಾಡ್ತಾರೆ ಅಂದರೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾರೆ, ಅಲೋಕೇಟ್ ಮಾಡ್ಕೋತಾರೆ. ಹಾಗಾದ್ರೆ ಎಷ್ಟಾಗತ್ತಿರೋದು 56,000 ಅಂದ್ರೆ ರೀ 28,000, ಪ್ರತಿ ಒಬ್ಬೊಬ್ಬರಿಗೆ 28,000 ರೂಪಾಯಿ ಇನ್ಕಮ್ ಅನ್ನು ಕೊಡಲಾಗುತ್ತದೆ. ಹಾಗಾದರೆ ಈ ಎಕ್ಸಾಂಪಲ್ಸನ್ನು ನಾವು ಇವತ್ತು ಸಾಲ್ವ್ ಮಾಡೋದಾದರೆ ನಿಮ್ಗೆ ಗೊತ್ತೈತ್ರಿ, ಫಾರ್ಮೆಟನ್ನು ಅಬ್ಸರ್ವೇಷನ್ ಮಾಡಿದಾಗ ಇನ್ಕಮ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಫಾರ್ಮೆಟನ್ನು ಅಬ್ಸರ್ವೇಷನ್ ಮಾಡಿದಾಗ ಫಸ್ಟ್ ಪಾರ್ಟ್ ಯಾವುದ್ರಿ ಲಯಬಿಲಿಟಿ ಸೈಡು ಕಾಂಟ್ರಿಬ್ಯೂಷನ್ ಆ್ಯಂಡ್ ಲಯಬಿಲಿಟೀಸನ್ನು ನೋಡ್ತೀರಿ. ಕಾಂಟ್ರಿಬ್ಯೂಷನ್ ಆ್ಯಂಡ್ ಲಯಬಿಲಿಟೀಸ್ ಅಂತ ನೋಡ್ತೀರಿ. ಆದರೆ ಫಸ್ಟ್ ಪಾರ್ಟ್ ಏನಂದ್ರೆ ಪಾರ್ಟ್ನರ್ಸ್ ಫಂಡ್ ರೀ. ಹಾಗಾದ್ರೆ ಪಾರ್ಟ್ನರ್ಸ್ ಫಂಡ್ ಒಳಗೆ 2 ಐಟಮ್ಸ್ ಬರ್ತಾವೆ ರೀ. ಒಂದು ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್ನು, ಇನ್ನೊಂದು ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಹಾಗಾದ್ರೆ ಕಾಂಟ್ರಿಬ್ಯೂಷನ್ಗೆ ಸಂಬಂಧಿಸಿದಂತೆ ಇಲ್ಲಿ ಕೇವಲ ಏನಂದ್ರೆ ರೀ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಿಲ್ಲ, ಕೇವಲ ಪಾರ್ಟ್ನರ್ಸ್ ಫಂಡ್ ಒಳಗೆ ಕಾಂಟ್ರಿಬ್ಯೂಷನನ್ನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳ್ತಾರೆ. ಅದ್ರ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತೈತಿ ಏನೈತ್ರಿ ಫಾರ್ಮೆಟ್ ಒಳಗೆ ಯಾವುದೇ ಒಬ್ಬ ಪಾರ್ಟ್ನರ್ಸದ್ದು ಫಸ್ಟ್ ಓಪನಿಂಗ್ ಕಾಂಟ್ರಿಬ್ಯೂಷನನ್ನು ತೊಗೋಬೇಕು. ಆ ಓಪನಿಂಗ್ ಕಾಂಟ್ರಿಬ್ಯೂಷನ್ಸ್ ಒಳಗೆ ಅವಂಗೆ ಏನಾದರೂ ಇಂಟ್ರೆಸ್ಟನ್ನು ಕ್ಯಾಪಿಟಲ್ ಕೊಟ್ಟಿದ್ರಂದ್ರೆ ಆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಆ್ಯಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಒಂದು ಶೇರಿಂಗ್ ಪ್ರಾಫಿಟ್ ಅಂದರೆ ಪ್ರಾಫಿಟನ್ನು ಅವ್ನು ಕೊಟ್ಟಿದ್ರೆ ಆ ಪ್ರಾಫಿಟನ್ನು ಆ್ಯಡ್ ಮಾಡ್ಕೋಬೇಕು. ಇಷ್ಟೆಲ್ಲ ಆ್ಯಡ್ ಮಾಡಿಕೊಂಡು ಅದ್ರೊಳಗೆ ಏನು ಮಾಡ್ಬೇಕಂದ್ರೆ ರೀ ಲೆಸ್ ಡ್ರಾಯಿಂಗ್ಸನ್ನು ಏನು ಮಾಡ್ಬೇಕಂದ್ರೆ ಲೆಸ್ ಮಾಡಬೇಕು. ಆಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕಾಂಟ್ರಿಬ್ಯೂಷನ್ಸ್ ಗೊತ್ತಾಗತಿ. ಏನಂದರೆ ಯಾವುದೇ ಒಬ್ಬ ಪಾರ್ಟ್ನರ್ಸದ್ದು ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸಿಂಪಲ್ ಇದೇ ಫಾರ್ಮೆಟ್. ಏನಂದ್ರೆ ರೀ ಆ ಒಂದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕಾಂಟ್ರಿಬ್ಯೂಷನ್ ತೊಗೋಬೇಕು, ಅದರೊಳಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪ್ರಾಫಿಟ್ ಆಫ್ ಶೇರಿಂಗ್ ಪ್ರಾಫಿಟ್ ಆರ್ ಪ್ರಾಫಿಟ್ ಆಫ್ ಪಾರ್ಟ್ನರ್ಸ್, ಆಮೇಲೆ ಏನಾದರೂ ಸ್ಯಾಲರಿ ಆಫ್ ಪಾರ್ಟ್ನರ್ಸ್ ಇದ್ರೆ ಸ್ಯಾಲರಿ ಆಫ್ ಪಾರ್ಟ್ನರ್ಸನ್ನು ಏನು ಮಾಡ್ಕೋಬೇಕು ರೀ
ಆ್ಯಡ್ ಮಾಡ್ಕೋಬೇಕು. ಇಷ್ಟೆಲ್ಲ ಆ್ಯಡ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಆ ಬಿಸ್ನೆಸ್ ಇಂತ್ರ ಏನಾದರೂ ಡ್ರಾಯಿಂಗ್ಸನ್ನು ನಾವು ತೆಗೆದುಕೊಂಡಿತ್ತಂದ್ರೆ ಆ ಡ್ರಾಯಿಂಗ್ಸನ್ನು ಏನು ಮಾಡ್ರಿ ಡಿಡಕ್ಟ್ ಮಾಡಬೇಕು. ಆಗ ಆ ವ್ಯಕ್ತಿದು ಕ್ಲೋಸಿಂಗ್ ಕಾಂಟ್ರಿಬ್ಯೂಷನ್ಸ್ ಇರುತ್ತೆ. ಹಾಗಾದ್ರೆ ಈ ಪ್ರಾಬ್ಲಮ್ಸನ್ನು ನಾವು ಏನಂದ್ರೆ ಇಲ್ಲಿ ಏನಾದ್ರೆ ಲೈವ್ ಆಗಿ ಸಾಲ್ವ್ ಮಾಡೋಣ. ಹಾಗಾದ್ರೆ ನೋಡಿರಿ ಫಾರ್ಮೆಟ್ ಹಾಕೋರಿ. ಫಸ್ಟ್ ಏನು ರೀ ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ಸ್. ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ಸನ್ನು ಫೈಂಡ್ ಔಟ್ ಮಾಡ್ಬೇಕು ರೀ. ಈಗ ಯಾರ್ಯಾರು ಕಾಂಟ್ರಿಬ್ಯೂಷನ್ಸನ್ನು ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ರೀ ಎ ಮತ್ತು ಬಿದು ಕಾಂಟ್ರಿಬ್ಯೂಷನನ್ನು ಕಂಡಿಬೇಕು ರೀ. ಹಾಗಾದ್ರೆ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಎದು ಕಾಂಟ್ರಿಬ್ಯೂಷನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ ರೀ. ಹಾಗಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕಾಂಟ್ರಿಬ್ಯೂಷನ್ ಯಾರ್ದ್ರಿ ಎ ಅನ್ನೋ ವ್ಯಕ್ತಿದು ಫಸ್ಟ್ ಇಬ್ಬರದಾರಿ ಎ ಮತ್ತು ಬಿ. ಹಾಗಾದ್ರೆ ಕೊಟ್ಟಂಥ ಫಾರ್ಮ್ದೊಳಗೆ ಎ ಅನ್ನೋ ವ್ಯಕ್ತಿದು ನಾ ಫಸ್ಟ್ ಓಪನಿಂಗ್ ಕಾಂಟ್ರಿಬ್ಯೂಷನ್ಸನ್ನು ನೋಡೋಣ್ರಿ. ಹಾಗಾದ್ರೆ ಓಪನಿಂಗ್ ಕಾಂಟ್ರಿಬ್ಯೂಷನ್ ಎಷ್ಟೈತೆ ನೋಡ್ರಿ ಎದು 1,60,000 ರೂಪೀಸ್ ಐತಿ. ಹಾಗಾದ್ರೆ ನಾ ಏನು ಮಾಡ್ಬೇಕು ರೀ 1,60,000 ಎದು ಕಾಂಟ್ರಿಬ್ಯೂಷನ್ಸ್ ಫಸ್ಟನ್ನು ಬರ್ಕೋರಿ 1,60,000. ಹಾಗಾದ್ರೆ ಓಪನಿಂಗ್ ಕಾಂಟ್ರಿಬ್ಯೂಷನ್ಸ್ ನಾ ಏನು ಮಾಡ್ಕೊತೀನಿ ರೀ ಆ್ಯಡ್ ಮಾಡ್ಬೇಕು ರೀ. ಏನೇನು ಆ್ಯಡ್ ಮಾಡ್ಬೇಕು ರೀ ಒಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು, ಆಮೇಲೆ ಪ್ರಾಫಿಟು, ಆಮೇಲೆ ಸ್ಯಾಲರಿ ಆಫ್ ಪಾರ್ಟ್ನರು, ಈ ಮೂರು ಐಟಮ್ಸನ್ನು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಏನಂದ್ರೆ ರೀ ಡಿಡಕ್ಟ್ ಒಂದು ಐಟಮ್ಸ್ ಡಿಡಕ್ಟ್ ಮಾಡ್ಕೋಬೇಕು ರೀ. ಏನರದು ಡ್ರಾಯಿಂಗ್ಸನ್ನು ಏನು ಮಾಡ್ತಾರೆ ಡಿಡಕ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ಕೊಟ್ಟಂಥ ಪ್ರಾಬ್ಲಮ್ಸ್ ಒಳಗೆ ನೋಡಿರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹಾಗಾದ್ರೆ ಕೊಟ್ಟಾರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಕೊಟ್ಟಾರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರೀ 5% ಕೊಟ್ಟಾರಿ. ಹಾಗಾದ್ರೆ ಎ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ಯಾನ ರೀ ಓಪನಿಂಗ್ ಕಾಂಟ್ರಿಬ್ಯೂಷನು 1,60,000 ರೀ. ಹಾಗಾದ್ರೆ ಇಂಟ್ರೆಸ್ಟ್ ಎಷ್ಟು ಆಗತ್ತೆ ರೀ ಅದು 5% ಅಂದ್ರೆ ರೀ 1,60,000ಕ್ಕೆ 5% ಇಂಟ್ರೆಸ್ಟ್ ಅಂದ್ರೆ 8,000 ರೂಪೀಸ್ ಆಗತ್ತೆ ರೀ. ಹಾಗಾದ್ರೆ ಓಪನಿಂಗ್ ಕಾಂಟ್ರಿಬ್ಯೂಷನ್ಸ್ ಒಳಗೆ ಈ 8,000 ರೂಪಾಯಿಯನ್ನು ಏನು ಮಾಡ್ಬೇಕು ರೀ ನಾವು ಆ್ಯಡ್ ಮಾಡ್ಕೋಬೇಕು. ಅದೇ ಆದ ನಂತರ ಪ್ರಾಫಿಟ್ ರೀ ಪ್ರಾಫಿಟನ್ನು ಸಹ ಏನು ಮಾಡ್ಕೋಬೇಕು ರೀ ಆ್ಯಡ್ ಮಾಡ್ಕೋಬೇಕು ರೀ. ಹಾಗಾದ್ರೆ ನಿಮ್ಮ ಕೊಟ್ಟಂಥ ಪ್ರಾಬ್ಲಮ್ಸ್ ಒಳಗೆ ಏನು ಮಾಡ್ಯಾರ ರೀ ಟೋಟಲ್ ಪ್ರಾಫಿಟ್ ಕೊಟ್ಟಾರೆ ಎಷ್ಟು ರೀ 56,000. ಮತ್ತು ಅದ್ರ ತಳಗೆ ಏನು ಮಾಡ್ಯಾರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಕ್ವಲ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಾಫಿಟನ್ನು ಈಕ್ವಲ್ ಎ ಮತ್ತು ಬಿಗೆ ಈಕ್ವಲ್ ಆಗಿ ಅಲೋಕೇಟ್ ಮಾಡತ್ತ ಡಿಸ್ಟ್ರಿಬ್ಯೂಟ್ ಮಾಡತ್ತ ಹೇಳ್ತಾರೆ. ಹಾಗಾದ್ರೆ ಟೋಟಲ್ ಪ್ರಾಫಿಟ್ ಎಷ್ಟೈತೆ ರೀ 56,000 ಇದೆ ರೀ. ಹಾಗಾದ್ರೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 1:2 ಮಾಡಿದಾಗ ಆಗ ಎಷ್ಟು ಆಗತ್ತೆ ರೀ ಪ್ರಾಫಿಟ್ ಒಂದು 28,000 ಇದು ಪ್ರಾಫಿಟ್ ಆಗೈತೆ ರೀ. ಆಮೇಲೆ ಇದಕ್ಕೆ ಇನ್ನೊಂದು ಐಟಮ್ಸನ್ನು ಆ್ಯಡ್ ಮಾಡ್ಕೋಬೇಕೇನು ರೀ ಸ್ಯಾಲರಿ ಟು ಪಾರ್ಟ್ನರ್. ಹಾಗಾದ್ರೆ ಈ ನಿಮಗೆ ಕೊಟ್ಟಂಥ ಪ್ರಾಬ್ಲಮ್ಸ್ ಒಳಗೆ ಸ್ಯಾಲ್ರಿ ಏನು ಕೊಟ್ಟಿಲ್ಲ. ಹಾಗಾಗಿ ನಾ ಏನು ಮಾಡ್ಬೇಕಂದ್ರೆ ಈಗ ಇವಷ್ಟು ಐಟಮ್ಸನ್ನು ಆ್ಯಡ್ ಮಾಡ್ಕೋರಿ ಏನು ರೀ 1,60,000 8,000 28,000. ಹಾಗಾದ್ರೆ ಸೊ ಟೋಟಲ್ ಎಷ್ಟು ಆಕತ್ರಿ ಒಂದು 1,96,000 ಕಾಂಟ್ರಿಬ್ಯೂಷನ್ ಆಕತಿ. ಇಷ್ಟು 1,96,000. ಅದ್ರ ಜೊತೆಗೆ ಏನು ಮಾಡ್ತಾನಂದ್ರೆ ಎ ಇದ್ದವ LLPಗೆ ಸಂಬಂಧಿಸಿದಂತೆ ಅಮೌಂಟನ್ನು ತನ್ನ ಪರ್ಸ್ನಲ್ ಆಗಿ ಯೂಸ್ ಮಾಡ್ತಾನೆ ರೀ. ಅದಕ್ಕೆ ಅಂತ ನಾವು ರೀ ಡ್ರಾಯಿಂಗ್ಸ್ ಅಂತ ಕರಿತೀವಿ ರೀ. ಹಾಗಾದ್ರೆ ಆ ಡ್ರಾಯಿಂಗ್ಸ್ ಏನಾದರೂ ಇದ್ದಂದ್ರೆ ಅದನ್ನ ಲೆಸ್ ಮಾಡ್ಕೋಬೇಕು ರೀ. ಹಾಗಾದ್ರೆ ಏನು ಮಾಡ್ಬೇಕು ರೀ ಲೆಸ್ ಡ್ರಾಯಿಂಗ್ಸ್. ಹಾಗಾದ್ರೆ ಏದು ಡ್ರಾಯಿಂಗ್ ಎಷ್ಟೈತೆ ನೋಡ್ರಿ 8,000 ರೂಪೀಸ್ ಐತಿ. ಹಾಗಾದ್ರೆ 8,000 ರೂಪೀಸ್ ಏನು ಮಾಡ್ಬೇಕು ರೀ ಡಿಡಕ್ಟ್ ಮಾಡ್ಕೋಬೇಕು ರೀ. ಹಾಗಾದ್ರೆ 1,96,000 ಒಳಗೆ 8,000 ಏನು ಮಾಡಿರಿ ಡಿಡಕ್ಟ್ ಮಾಡಿರಿ. ರಿಮೈನಿಂಗ್ ಅಮೌಂಟ್ ಏನದ ರೀ 1,88,000. 1,88,000 ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕಾಂಟ್ರಿಬ್ಯೂಷನ್. ಇದೇನು ರೀ ಏದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕಾಂಟ್ರಿಬ್ಯೂಷನ್ ಎಷ್ಟು ರೀ 1,88,000. ಇದೇ ರೀತಿಯನ್ನು ನೆಕ್ಸ್ಟ್ ಏನಂದ್ರೆ ಬಿ ಪಾರ್ಟ್ನರ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕಾಂಟ್ರಿಬ್ಯೂಷನನ್ನು ಕ್ಯಾಲ್ಕುಲೇಟ್ ಮಾಡೋಣ್ರಿ. ಹಾಗಾದ್ರೆ ಅವನು ಏನು ತಗೋಬೇಕ್ರಿ ಫಸ್ಟ್ ಬಿದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ ರೀ ಬಿದು ಕ್ಲೋಸಿಂಗ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕಾಂಟ್ರಿಬ್ಯೂಷನ್ ಎಷ್ಟು ನೋಡ್ರಿ 1,20,000. ಹಾಗಾದ್ರೆ
ಒಂದು 1,20,000 ತೊಗೊರಿ. ನೆಕ್ಸ್ಟ್ ಮತ್ತು ಏನೇನು ಆ್ಯಡ್ ಮಾಡ್ಕೊತೀವಿ ಏನು ರೀ, ಆ್ಯಡ್ ಸೇಮ್ ರೀ, ಎ ವ್ಯಕ್ತಿಯ ಕ್ಯಾಲ್ಕುಲೇಟ್ ಮಾಡ್ರೆ ಅದೇ ರೀತಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಲ್ಲಿ ಎಷ್ಟು ಪರ್ಸೆಂಟ್ ಐತೆ ಅದು 5% ರೀ. ಹಾಗಾದ್ರೆ ಇವು ಎಷ್ಟು ಕಾಂಟ್ರಿಬ್ಯೂಷನ್ ಐತ್ರಿ, 1,20,000 ಮೇಲೆ 5% ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ರುಪೀಸ್ ಆಗತ್ತೆ ರೀ ಇಂಟ್ರೆಸ್ಟ್ ರೀ, 6,000 ಆಕೈತೆ ರೀ. ಅದೇ ರೀತಿಯಾಗಿ ಪ್ರಾಫಿಟ್ ರೀ, ಪ್ರಾಫಿಟ್ ಎಷ್ಟೈತೆ ರೀ, ಟೋಟಲ್ 56,000 ಇದೆ ರೀ. ಹಾಗಾದ್ರೆ ಈಕ್ವಲಾಗಿ ಅಲೋಕೇಟ್ ಮಾಡ್ಕೋತಾರ, ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾರ. ಹಾಗಾದ್ರೆ ಬಿದು ಪ್ರಾಫಿಟ್ ಎಷ್ಟಾಗತ್ತೆ ರೀ, ಹಂಗಾರೆ ಒಂದು ಅಗೇನ್ ಸೇಮ್ 28,000. ಅದೇ ರೀತಿಯಾಗಿ ನಿಮ್ಗೆ ಕೊಡೋಂಥ ಪ್ರಾಬ್ಲಮ್ದಾಗ ಏನಾದರೂ ಸ್ಯಾಲ್ರಿ ಆಫ್ ಪಾರ್ಟ್ನರ್ ಬಿದು ಏನಾದರೂ ಸ್ಯಾಲ್ರಿ ಇತ್ತಂದ್ರೆ ಅದನ್ನೂ ಆ್ಯಡ್ ಮಾಡ್ಕೋಬೇಕು. ಬಟ್ ಸ್ಯಾಲ್ರಿ ಇಲ್ಲ, ಆ ಕಾರಣಕ್ಕಾಗಿ ಏನು ಮಾಡಿರಿ, ಈ 3 ಐಟಮ್ಸನ್ನು ಆ್ಯಡ್ ಮಾಡ್ಕೊರಿ. ಟೋಟಲಾಗಿ ಎಷ್ಟತ್ತು ರೀ, 1,20,000, 6,000, 28,000, ಟೋಟಲಾಗಿ 1,54,000. ಅದೇ ರೀತಿಯಾಗಿ ಎ ವ್ಯಕ್ತಿ ಅಥವಾ ಎ ಪಾರ್ಟ್ನರು ಬಿಸ್ನೆಸ್ದು ಅಮೌಂಟನ್ನು ತನ್ನ ವೈಯಕ್ತಿಕವಾಗಿ ಹೇಗೆ ಬಳಸಿದ್ದಾನೋ ಹಾಗೆ ಬಿ ಅನ್ನೋ ವ್ಯಕ್ತಿ, ಬಿ ಅನ್ನೋ ಪಾರ್ಟ್ನರು ಸಹ ಏನಂದ್ರೆ ಬಿಸ್ನೆಸ್ದು ಅಮೌಂಟನ್ನು ಬಳಸಿದ್ದಾನೆ. ಹಾಗಾದ್ರೆ ಆ ಡ್ರಾಯಿಂಗ್ಸನ್ನು ಏನು ಮಾಡ್ಬೇಕು ರೀ, ಲೆಸ್ ಮಾಡಿರಿ ಡ್ರಾಯಿಂಗ್ಸ್. ಹಾಗಾದ್ರೆ ಎಷ್ಟೈತೆ ರೀ, ಬಿದು ಡ್ರಾಯಿಂಗ್ಸು 12,000 ರುಪೀಸ್ ಅದ ರೀ. 12,000 ರುಪೀಸನ್ನು ಲೆಸ್ ಮಾಡಿರಿ. ಹಾಗಾದ್ರೆ ರಿಮೈನಿಂಗ್ ಅಮೌಂಟ್ ಎಷ್ಟು ರೀ, 1,42,000. ಇದು ಬಿದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕಾಂಟ್ರಿಬ್ಯೂಷನ್. ಹಾಗಾದ್ರೆ ನಿಮಗೆ ಕೊಟ್ಟಂಥ ಪ್ರಾಬ್ಲಮ್ದೊಳಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕಾಂಟ್ರಿಬ್ಯೂಷನನ್ನು ಕಂಡುಹಿಡಿಯುತ್ತಿದ್ದಾರೆ. ಹಾಗಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಎದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕಾಂಟ್ರಿಬ್ಯೂಷನ್ 1,88,000, ಬಿದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕಾಂಟ್ರಿಬ್ಯೂಷನ್ಸ್ 1,42,000. ಈ ಎರಡು ಅಮೌಂಟನ್ನು ಏನು ಮಾಡ್ಬೇಕಾರೆ ನಾವು ರೀ, ಅಸೆಟ್ಸ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಫಸ್ಟ್ ಐಟಮ್ಸ್ ಎಲ್ರಿ ಕಾಂಟ್ರಿಬ್ಯೂಷನ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಪಾರ್ಟ್ನರ್ಸ್ ಫಂಡ್ ಒಳಗೆ ಕಾಂಟ್ರಿಬ್ಯೂಷನ್ ಅಂತೇಳಿ ಡೈರೆಕ್ಟಾಗಿ 1,88,000, ಬಿದು 1,42,000 ತೋರಿಸ್ಬೇಕು. ಇಷ್ಟು ಕ್ಯಾಲ್ಕುಲೇಟ್ರಿ. ಥ್ಯಾಂಕ್ ಯು.